ಸರ್ ಕ್ಯಾಮ್ರಾ ಹೆಸರು ಬುಲೆಟ್ ಕ್ಯಾಮ್ರಾ ಬಟ್ ವರ್ಕ್ ಆಗೋದು ಮಾತ್ರ ಗನ್ ತರ. ಈ ಒಂದು ಕ್ಯಾಮ್ರಾ ಇದ್ರೆ ಕೋಟಿ ಕೋಟಿ ಹಣ ಉಳಿಸುತ್ತೆ. ಈ ಒಂದು ಕ್ಯಾಮ್ರಾ ಇದ್ರೆ 4 ಜನ ಸೆಕ್ಯೂರಿಟಿ ಕೆಲಸ ಮಾಡುತ್ತೆ. ಈ ಒಂದು ಕ್ಯಾಮ್ರಾ ಇದ್ರೆ ಮನೇಲಿ ಕಳ್ಳ ಕೂಡ ಮನೆಗೆ ಬರಕ್ ಭಯ ಬೀಳ್ತಾನೆ. ಕ್ಯಾಮ್ರಾದಲ್ಲಿ ಒಂದು ದೊಡ್ಡ ಗೋಲ್ ಮಲ್ ಇದೆ. ಅದು ನಿಮ್ಗೆ ಹೇಳ್ತಾ ಹೋದ್ರೆ ಇಷ್ಟೆಲ್ಲ ಇದೆ ಅಂತ ಅನ್ಕೋತೀರಾ. ಹೆಂಗಂದ್ರೆ ಮನೇಲಿ ಇಟ್ಕೊಂಡು 360 ಕ್ಯಾಮ್ರಾ ನೋಡ್ತೀನಿ. ಇದು ನಿಮಗೆ 360 ಕ್ಯಾಮ್ರಾ ಮನೆ ಒಳಗಡೆ ಒಂದೇ ಒಂದು ಹಾಕ್ಬಿಟ್ಟು ಮೊಬೈಲ್ ಕನೆಕ್ಟ್ ಮಾಡ್ಕೊಂಡು ಆರಾಮಾಗಿ ಒಂದು ಸಿಮ್ ಇನ್ಪುಟ್ ಮಾಡ್ಬಿಟ್ರೆ ಆರಾಮಾಗಿ ಮೊಬೈಲಲ್ಲಿ ನೋಡ್ಬೋದು. ಇಷ್ಟು ಝೂಮ್ ಮಾಡಿ ನಾವು ಕಾರ್ ಇನ್ಕ್ಲೂಡಿಂಗ್ ಪ್ಲೇಟ್ ನಂಬರ್ ನೋಡ್ಬೋದು. ನಮಸ್ಕಾರ, ನಮ್ಮ ಕಂಪನಿ ಹೆಸರು ಬಂದು ಡಾಕ್ಟರ್ ರಿಪೇರ್ಸ್ ಅಂತೇಳಿ. ಇದು ಆ್ಯಕ್ಚುಲಿ ನಮ್ಮ ಬ್ರದರ್ದು ಸ್ಟೋರು. ಯಾವ್ಯಾವ ಪ್ರಾಡಕ್ಟ್ ಸಿಗುತ್ತೆ ಮತ್ತು CCTV ಯಾವ್ಯಾವುದು ವೇರಿಯೇಷನ್ಸ್ ಇದೆ ಅಂತೇಳಿ ನನಗೆ ಒಂದೊಂದು ಹೇಳ್ತಾ ಹೋಗ್ತೀನಿ. ಅವ್ರ ಬದಲು ನಾನು ಯಾವ ಪ್ರಾಡಕ್ಟ್ ಸಿಗುತ್ತೆ ಅಂತೇಳಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ನೋಡಿ, ಈಗ ನಾನು ಏನು ಕೈಯಲ್ಲಿ ಇಟ್ಕೊಂಡು ಇದು ಬುಲೆಟ್ ಕ್ಯಾಮ್ರಾ ಅಂತ ಕರಿತೀವಿ. ಸೊ ಇದು ನಾವು ಔಟ್ಡೋರ್ ಇನ್ಸ್ಟಾಲ್ ಮಾಡ್ತೀವಿ, ಕೆಲವೊಂದು ಕಡೆ ಇಂಡೋರ್ ಇನ್ಸ್ಟಾಲ್ ಮಾಡ್ತೀವಿ. ಇದು ನಿಮಗೆ ವಾಟರ್ ಪ್ರೂಫ್ ಕೂಡ ಇರುತ್ತೆ, HD ಇರುತ್ತೆ. ಮತ್ತು ಯಾವ್ಯಾವ ಥರ ಕ್ಯಾಮ್ರಾ ಇದೆ ಅಂತ ಬಂದಾಗ ಡೂಮ್ ಇದೆ, ಬುಲೆಟ್ ಇದೆ, PTZ ಇದೆ, ಮತ್ತು 360 ಕ್ಯಾಮ್ರಾಸ್ ಇದೆ. ಈ ಥರ ಎಲ್ಲ ಕ್ಯಾಮ್ರಾಸ್ ಇದೆ. ಈಗ ನೋಡಿ, ಈ ಮನೆಗೆ ಔಟ್ಸೈಡು ಅಂತ ಬಂದಾಗ ನೋಡಿ 4 ಬುಲೆಟ್ ಕ್ಯಾಮ್ರಾ ಹಾಕಿದ್ದೀವಿ. ಈ ರೋಡ್ ಫುಲ್ಲು ಕವರ್ ಆಗೋಕ್ಕೆ ಈ ಕಡೆಯಿಂದ ಈ ಕ್ಯಾಮ್ರಾ, ಈ ಕಡೆ ರೋಡ್ ಕವರ್ ಆಗೋಕ್ಕೆ ಆ ಕ್ಯಾಮ್ರಾ, ಮತ್ತು ಈ ಕಾರ್ನರಲ್ಲಿ ಬಿಲ್ಡಿಂಗ್ ಇರೋದ್ರಿಂದ ಈ ಕಡೆ ಮತ್ತು ಆ ಕಡೆ ಹಾಕಿ ಅಲ್ಲೊಂದು ಕ್ಯಾಮ್ರಾ ಹಾಕಿ ಇಲ್ಲೊಂದು ಕ್ಯಾಮ್ರಾ ಹಾಕಿದ್ದೀವಿ. ಇನ್ನು ಎಲ್ಲ ಫ್ಲೋರ್ಗೂ ಏನು ಮಾಡಿದ್ದೀವಿ, ಒಳಗಡೆ ಇನ್ಸ್ಟಾಲೇಷನ್ ಮಾಡೋದ್ರಿಂದ ಡೂಮ್ ಕ್ಯಾಮ್ರಾನ ಒಳಗಡೆ ಕೂಡ ಹಾಕಿದ್ದೀವಿ. ಇದ್ರದ್ದು ಕ್ಲಾರಿಟಿ ಹೆಂಗಿರುತ್ತೆ, ಮತ್ತು HD ಹೆಂಗಿರುತ್ತೆ, ನಾನ್ HD ಹೆಂಗಿರುತ್ತೆ, IP ಕ್ಯಾಮ್ರಾಸ್ ಹೆಂಗಿರುತ್ತೆ ಅಂತೇಳಿ ನನಗೆ ಫುಲ್ HD. ನೋಡಿ, ಇದೆಲ್ಲ ಹಾಕಿರೋದ್ರಲ್ಲಿ ಬುಲೆಟ್ ಕ್ಯಾಮ್ರಾದು ಫುಲ್ HD ಕ್ಯಾಮ್ರಾಗಳು, ಮತ್ತು ಇನ್ಕ್ಲೂಡಿಂಗ್ ಆಡಿಯೋ ಬರುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಯಾವ ಥರ ಕ್ಲಾರಿಟಿ ಬರುತ್ತೆ ಏನಂತೇಳಿ ನಿಮಗೆ ಇನ್ಕ್ಲೂಡಿಂಗ್ ಡೆಮೋ ತೋರಿಸ್ತೀನಿ ಅದನ್ನು. ಸರ್ ನೋಡಿ, ಇದು ಬಂದ್ಬಿಟ್ಟು ಇಂಡೋರ್ ಕ್ಯಾಮ್ರಾ. ಅಂದರೆ ಇದು ನಮಗೆ ಆ್ಯಕ್ಚುಲಿ ಮೆಟ್ಲಿಂದ ಎತ್ತು ಬರಲಿ ಮತ್ತು ಇಲ್ಲಿಂದ ಇಳಿದು ಬಂದ್ರೂ ಇವೆರಡು ಕವರ್ ಆಗುತ್ತೆ, ಇನ್ಕ್ಲೂಡಿಂಗ್ ಈ ಮನೆ ಡೋರ್ಗೂ ಕವರ್ ಆಗುತ್ತೆ. ಇದನ್ನೇ ನಾವು ಎತ್ಕೊಂಡೋಗಿ ಇನ್ ಕೇಸ್ ಏನಾದ್ರೂ ಹೊರಗಡೆ ಹಾಕಿದ್ರೆ ಮಳೆಗೆ ಹಾಳಾಗ್ಬಿಡುತ್ತೆ. ಬಟ್ ಅದೇ ಬುಲೆಟ್ ಕ್ಯಾಮ್ರಾ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಅದಕ್ಕೂ ಇದಕ್ಕೂ ಇದೇ ಡಿಫ್ರೆನ್ಸ್, ಮೇಜರ್ ಡಿಫ್ರೆನ್ಸ್. ಸೊ ನೋಡಿ, ಈಗ ಕ್ಯಾಮ್ರಾ ಬುಲೆಟ್ ಕ್ಯಾಮ್ರಾ ಹೇಳಿದ್ವಿ ಮತ್ತು ಡೂಮ್ ಕ್ಯಾಮ್ರಾ ಹೇಳಿದ್ವಿ. ಈಗ ಇದ್ರದ್ದು ಔಟ್ಪುಟ್ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಈಗ HD ಕ್ಯಾಮ್ರಾ ಅಂತ ಬಂದಾಗ ನೋಡಿ, ಈಗ ಇಲ್ಲಿ ಹಾಕಿರೋದಲ್ಲ ಈ 4 ನಮಗೆ ಬುಲೆಟ್ ಕ್ಯಾಮ್ರಾಗಳು. ಈ ಎಕ್ಸಾಂಪಲ್ ಸುಮ್ಮನೆ ಒಂದು ತೊಗೋತೀನಿ ನೋಡಿ, ಈ ಕಾರ್ ತೊಗೋತೀನಿ. ಇಷ್ಟು ಝೂಮ್ ಮಾಡಿ ನಾವು ಕಾರ್ದು ಇನ್ಕ್ಲೂಡಿಂಗ್ ಪ್ಲೇಟ್ ನಂಬರ್ ನೋಡ್ಬೋದು. ಅಂದರೆ ನಂಬರ್ ಪ್ಲೇಟ್ ಕೂಡ ಕ್ಲೀನಾಗಿ ವಿಸಿಬಲ್ ಕಾಣ್ಸುತ್ತೆ ನಮಗೆ. ಇನ್ ಕೇಸ್ ನಮ್ಮ ಮನೆ ಮುಂದೆ ಯಾರನ್ನ ಪಾಸ್ ಆದರೂ CCTV ಕ್ಯಾಮ್ರಾದಲ್ಲಿ ನೈಟ್ ವಿಷನ್ ಇದೆ. ಎಕ್ಸಾಂಪಲ್ ಈಗ ಈ ಕ್ಯಾಮ್ರಾ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಮನೆ ಮುಂದೆ ಹಿಂಗೆ ಪಾಸ್ ಆದರೂ ಅಂದ್ಕೊಳ್ಳಿ, ಎಕ್ಸಾಂಪಲು ನೈಟಲ್ಲಿ ಯಾರೂ ಇರೋಲ್ಲ, ಒಬ್ಬ ಮನುಷ್ಯ ಹಿಂಗೆ ಪಾಸ್ ಆಗಿದ ತಕ್ಷಣ ಅವ್ನಿಗೆ ಲೈಟು ಆನ್ ಆಗುತ್ತೆ. ಅಂದರೆ ಯಾರೋ ಒಬ್ರು ಪಾಸ್ ಆಗ್ತಿದೆ, ಮೋಷನ್ ಸೆನ್ಸರ್ ಅಂತ ಕರಿತೀವಿ ನಾವು ಅದನ್ನು. ಸೊ ಇನ್ ಕೇಸ್ ಒಬ್ಬ ಪಾಸ್ ಆದರೂ ಕೂಡ ನಮಗೆ ಇನ್ಕ್ಲೂಡಿಂಗ್ ಅದು ರೆಕಗ್ನೈಸ್ ಮಾಡುತ್ತೆ, ಮತ್ತು ಕೆಲವು ಫೋಟೇಜಸ್ನ ನಮ್ಮ ಇದಕ್ಕೂ ಕಳಿಸುತ್ತೆ. ಮತ್ತು ಇದು ನಾವೇನು ಹಾಕೊಂಡಿದ್ದೀವಿ ಕ್ಯಾಮ್ರಾ ಇನ್ಕ್ಲೂಡಿಂಗ್ ಇದ್ರಲ್ಲಿ ನಾವು ವೈಫೈ ಕನೆಕ್ಟ್ ಮಾಡ್ಕೊಂಡಿದ್ದಾಗ ನಮ್ಮ ಮೊಬೈಲಲ್ಲಿ ಕೂಡ ನೋಡ್ಕೋಬೋದು. ಸರ್ ನಿಮ್ಮ ಹತ್ರನೇ ಕ್ಯಾಮ್ರಾ ಏನಕ್ಕೆ ಹಾಕಿಸ್ಕೋಬೇಕು ಅಂತ ಕೇಳಿದ್ರೆ, ನಾನು ಒಂದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ವಿ ಆರ್ ನಾಟ್ ಎ ಬ್ರ್ಯಾಂಡ್ ಪ್ರಮೋಟರ್ಸ್. ಅಂದರೆ ನಾವು ಯಾವುದೋ ಒಂದು ಬ್ರ್ಯಾಂಡ್ ಹುಟ್ಟಾಗ್ತಿರೋರಲ್ಲ, ನಾವು ಟೆಕ್ನಿಷಿಯನ್ಸು. ಅಂದರೆ ಸರ್ವಿಸ್ ಇಂಜಿನಿಯರ್ಗಳಾಗಿ 15 ವರ್ಷದಿಂದ ಒಂದು ಕಂಪ್ನಿ ಕೆಲಸ ಮಾಡಿಕೊಂಡು ಎಲೆಕ್ಟ್ರಾನಿಕ್ಸ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡಿರೋರು. ನಮಗೆ ಲಕ್ಷ ಬೇಡ. ಎಕ್ಸಾಂಪಲ್ ಒಂದು ಹೇಳ್ತೀನಿ ಕೇಳಿ. ಮೊನ್ನೆ ಯಾವುದೋ ಒಂದು ಸೈಟ್ಗೆ ಇನ್ಸ್ಟಾಲೇಷನ್ಗೆ ಹೋಗಿರ್ತಾರೆ ನಮ್ಮ ಬ್ರದರು. 1,30,30,000 ರೂಪಾಯಿ ಕೊಟೇಶನ್ ಕೊಟ್ಟಿರ್ತಾರೆ. ಎಷ್ಟು? 12 ಕ್ಯಾಮ್ರಾಗೆ ಮತ್ತು ಇಂಟರ್ನಲ್ ಇದಕ್ಕೆಲ್ಲ. ಬಟ್ ನಮ್ಮ ಟೆಕ್ನಿಷಿಯನ್ಗಳನ್ನ ಕರೆಸಿ ಒಂದು ಎಸ್ಟಿಮೇಷನ್ ಕೊಟ್ಟಾಗ ಬರೀ 70,000 ರೂಪಾಯಿ ಮುಗಿಸ್ಕೊಟ್ಟಿದ್ವಿ. ಎಷ್ಟು ಹೇಳಿ? 70,000 ರೂಪಾಯಿ. ಅಂದರೆ ಅಲ್ಲಿಗೂ ಇಲ್ಲಿಗೂ 60-70,000 ರೂಪಾಯಿ ಡಿಫ್ರೆನ್ಸೇಷನು. ಅಂದರೆ ಕಸ್ಟಮರ್ ಕೂಡ ನಮಗೆ ಹ್ಯಾಪಿ ಆಗೋರು. ನಾವು ಬರೀ ಮನೆಗೆ ಅಂತಲ್ಲ, ಫ್ಯಾಕ್ಟ್ರಿ ಆಗಲಿ, ಸಾಫ್ಟ್ವೇರ್ ಆಫೀಸ್ ಆಗಲಿ, ಸ್ಕೂಲ್ಗಳಿಗಾಗಲಿ, ಯೂನಿವರ್ಸಿಟಿಗಾಗಲಿ ಎಲ್ಲ ಕಡೆ ಇನ್ಸ್ಟಾಲೇಷನ್ ಮಾಡ್ಕೊಂಬರ್ತಾ ಇದ್ದೀವಿ. ಒಂದು ಕಾಸ್ಟ್ ಸೇವಿಂಗು. ಮತ್ತು ಈಗ ಕ್ಯಾಮ್ರಾದಲ್ಲಿ ಒಂದು ದೊಡ್ಡ ಗೋಲ್ ಮಲ್ ಇದೆ. ಅದು ನಿಮ್ಗೆ ಹೇಳ್ತಾ ಹೋದರೆ ಇಷ್ಟೆಲ್ಲ ಇದೆ ಅಂತ ಅನ್ಕೋತೀರ. ಹೆಂಗಂದರೆ ಇದು 2 MP ಕ್ಯಾಮ್ರಾ ಬರುತ್ತೆ, 1.3 ಕ್ಯಾಮ್ರಾ ಬರುತ್ತೆ, ಮತ್ತು 3 MP ಕ್ಯಾಮ್ರಾ ಬರುತ್ತೆ, 5 MP ಕ್ಯಾಮ್ರಾ ಬರುತ್ತೆ, 8 MP ಕ್ಯಾಮ್ರಾ ಬರುತ್ತೆ. ಬಾಕ್ಸು ಔಟ್ಸೈಡೇ ಒಂದಿರುತ್ತೆ, ಒಳಗಡೆ ಇನ್ನರೇ ಒಂದಿರುತ್ತೆ. ಟೆಕ್ನಿಷಿಯನ್ಸ್ ಅಂದರೆ ಯಾರು ಸರ್ವಿಸ್ ಇಂಜಿನಿಯರ್ಗಳಿರ್ತಾರೋ, ಯಾರು ಇನ್ಸ್ಟಾಲೇಷನ್ ಮಾಡ್ತಾರೋ ಅವ್ರು ಅಷ್ಟೇ ಫೈಂಡ್ ಔಟ್ ಮಾಡ್ಬೋದು. ಇಲ್ಲ ಸೇಲ್ಸ್ ಮ್ಯಾನ್, ಇವರಿಬ್ಬರೇ ಇದನ್ನು ಫೈಂಡ್ ಔಟ್ ಮಾಡೋಕ್ಕಾಗೋದು. ಮತ್ತು ತುಂಬ ಕಸ್ಟಮರ್ ಏನು ಮಾಡ್ತಾರೆ, ನಮಗೂ ಮತ್ತು ಆನ್ಲೈನ್ ಕಂಪೇರ್ ಮಾಡ್ತಾರೆ. ಆನ್ಲೈನ್ 100% ನಾನು ಹೇಳ್ತೀನಿ ನಿಮಗೆ, ಆನ್ಲೈನಲ್ಲಿ ಬರೋ ಕ್ಯಾಮ್ರಾ ನಾನು ಕೊಡ್ತೀನಿ. ಕ್ಯಾಮ್ರಾ ಸ್ಟಾರ್ಟ್ ಆಗೋದು ಆನ್ಲೈನಲ್ಲಿ ನಿಮಗೆ ನೋಡ್ಬೋದು, ಬರೀ ಒಂದು 700 ರೂಪಾಯಿ 800 ರೂಪಾಯಿನ ಸ್ಟಾರ್ಟ್ ಆಗುತ್ತೆ. ಆ ಕ್ಯಾಮ್ರಾಗೂ ನನ್ನ ಕ್ಯಾಮ್ರಾಗೂ ಕೊಡೋದು ಏನು ಡಿಫ್ರೆನ್ಸೇಷನ್ ಅಂದರೆ, ಮಾಡಲ್ ನಂಬರ್ ಸೀರಿಯಲ್ ನಂಬರ್ ಅಂತ ಬರುತ್ತೆ. ಮಾಡಲ್ ನಂಬರ್ ಸೀರಿಯಲ್ ನಂಬರ್ 3 ವರ್ಷದಿಂದ ಮ್ಯಾನುಫ್ಯಾಕ್ಚರ್ ಅವನ ಹತ್ರ ಹಂಗೆ ಸ್ಟಾಕ್ ಇರುತ್ತೆ. ಅದನ್ನ ಈಗ ಪಾಪ ಜನಕ್ಕೆ ಹಾಕಿ ಸೇಲ್ ಮಾಡ್ತಿರ್ತಾನೆ. ಇದನ್ನು ತೊಗೊಂಡ್ಬಿಟ್ಟು ವಾಟರ್ ರೆಸಿಸ್ಟೆಂಟ್ ನಾನು ಔಟ್ಸೈಡ್ ಹಾಕಿರ್ತೀನಿ. ಇನ್ ಕೇಸ್ ಮಳೆ ಬಿತ್ತು ಅಂತ ಏನಾಯ್ತು ಮಾಯ್ಚರಾಗಿ ಔಟಾಗ್ಬಿಟ್ಟಿರುತ್ತೆ 6 ತಿಂಗಳಷ್ಟೇ. ಬಟ್ ನನ್ನ ಕ್ಯಾಮ್ರಾ ಹಂಗಲ್ಲ. ಇನ್ಕ್ಲೂಡಿಂಗ್ ಯಾವ ಮಂತ್ ಮ್ಯಾನುಫ್ಯಾಕ್ಚರ್ ಆಯಿತು, ಈ ಮಂತ್ ಮ್ಯಾನುಫ್ಯಾಕ್ಚರನ, ಈ ಇಯರ್ದೇ ಮ್ಯಾನುಫ್ಯಾಕ್ಚರ, ಫ್ರೆಶ್ ಕ್ಯಾಮ್ರಾನ ಅಲ್ವಾ. ಪ್ಲಸ್ ನಾನು ಎಜುಕೇಟ್ ಮಾಡ್ತೀನಿ ನಿಮಗೆ. ಬಟ್ ಯಾಕಂದ್ರೆ ನನ್ನ ಹತ್ರ ತೊಗೊಂಡಿಲ್ಲ ಅಂದ್ರೂ ನೀವು ಕ್ಯಾಮ್ರಾ ತೊಗೊಳಕ್ಕೆ ನಿಮ್ಗೆ ನಾಲೆಜ್ ಬೇಕಲ್ಲ, ಅದನ್ನು ನಿಮಗೆ ಎಜುಕೇಟ್ ಮಾಡ್ತೀನಿ. ಮತ್ತು ಪ್ರೈಸ್ ವೈಸು ನನಗೆ 100 ರೂಪಾಯಿ ಬೇಕು ಅಂತಿಲ್ಲ, 20 ರೂಪಾಯಿ ಕೊಟ್ಟರೆ ನಾನು ಮಾಡ್ಕೊಡ್ತೀನಿ. ನನಗೆ 20 ರೂಪಾಯಿ ಸಾಕು. 20 ರೂಪಾಯಿ ಮಾರ್ಜಿನ್ ಇದ್ರೆ ನಾನು ಇನ್ಸ್ಟಾಲೇಷನ್ ಮಾಡ್ತೀನಿ. ಯಾಕೆ ಇನ್ಸ್ಟಾಲೇಷನ್ ಮಾಡ್ತೀನಿ ಅಂದರೆ, ಸರ್ವಿಸು ನನಗೆ ಬರುತ್ತೆ. ನಾಟ್ ಓನ್ಲಿ ಫಾರ್ ಸೇಲ್ಸ್, ಸರ್ವಿಸು ನನಗೆ ಬರುತ್ತೆ. ಸೊ ಅದಕ್ಕೋಸ್ಕರ ನನ್ನ ಕಸ್ಟಮರ್ ನಾನು ಬಿಟ್ಕೊಳ್ಳಲ್ಲ. ನೀವು ನಮ್ಮ ಹತ್ರ ಬಂದರೆ ಇನ್ ಕೇಸ್ ನಾವು ಹೇಳೋ ಎಸ್ಟಿಮೇಷನ್ ಪ್ರಕಾರ ತೊಗೊಂಡು ಬೆಂಗಳೂರಲ್ಲಿ ಎಲ್ಲ ನೋಡ್ಕೊಂಬರ್ಬೋದು. ನಾವು ಕೊಡೋ ಪ್ರೈಸಿಂಗ್ ವೈಸ್ ಬೇರೆ ಯಾರು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಮನೇಲಿ ಇಟ್ಕೊಂಡು 360 ಕ್ಯಾಮ್ರಾ ನೋಡ್ತೀನಿ ನಾನು. ಇದು ನಿಮಗೆ 360 ಕ್ಯಾಮ್ರಾ ಮನೆ ಒಳಗಡೆ ಒಂದೇ ಒಂದು ಹಾಕ್ಬಿಟ್ಟು ಮೊಬೈಲ್ ಕನೆಕ್ಟ್ ಮಾಡ್ಕೊಂಡು ಆರಾಮಾಗಿ ಒಂದು ಸಿಮ್ ಇನ್ಪುಟ್ ಮಾಡಿಬಿಟ್ರೆ ಆರಾಮಾಗಿ ಮೊಬೈಲಲ್ಲಿ ನೋಡ್ಬೋದು. ನಾವು ಬರೀ ಸೇಲ್ ಮಾಡಿಬಿಟ್ಟೆ ಇನ್ಸ್ಟಾಲೇಷನ್ ಮಾಡ್ತೀವಿ ಅಂತಿಲ್ಲ. ನಿಮ್ಗೆ ಎಲ್ಲ ಬೇಕಾದ್ರೂ ಪ್ರಾಡಕ್ಟ್ ತರಿಸಿ, ಲೇಬರ್ ಕೊಡಿ. ನಮ್ಮ ಹುಡುಗರು ಇದ್ದಾರೆ, 4 ಜನ ಹುಡುಗರು ಇದ್ದಾರೆ, ಮಾತ್ರ ಕಳಿಸ್ಬಿಟ್ಟು ಇನ್ಸ್ಟಾಲೇಷನ್ ಮಾಡಿಸ್ತೀವಿ.
ಸರ್ ಬ್ರ್ಯಾಂಡ್ ವಾರಂಟಿ ಯಾವುದೇ ಹಾಕಿದ್ರು ಬಿಲ್ ಕೊಡ್ತೀವಿ, ಬ್ರ್ಯಾಂಡ್ ವಾರಂಟಿ ಏನು ಕೊಡ್ತಾರೆ, ಬ್ರ್ಯಾಂಡ್ ವಾರಂಟಿ ಕೊಡ್ತೀವಿ. ಮೋರ್ ಓವರ್ ನಮ್ಮ ಹತ್ರ ಏನಂತ ಗೊತ್ತಾ ಸರ್, ಕಸ್ಟಮರ್ ಬ್ರ್ಯಾಂಡ್ ನಂಬೋದಕ್ಕಿಂತ ಟೆಕ್ನಿಷಿಯನ್ ನಂಬ್ತಾರೆ. ಯಾಕಂದರೆ ಬ್ರ್ಯಾಂಡ್ ಇವತ್ತಿರುತ್ತೆ ನಾಳೆ ಹೋಗ್ಬಿಡುತ್ತೆ. ಬಟ್ ನಾವು ಹಂಗಲ್ಲ, 100% ಈಗ ನೋಡಿ ನಮ್ಗೆ 10 ವರ್ಷದಿಂದ ಅಂದರೆ 10 ವರ್ಷದಿಂದ ನಮ್ಮ ಕಸ್ಟಮರ್ ಕಾಂಟ್ಯಾಕ್ಟ್ ನಂಬರ್ಗಳು ಇಟ್ಕೊಂಡಿದ್ದಾರೆ. ಇವತ್ತು ಇನ್ಸ್ಟಾಲೇಷನ್ ಮಾಡ್ತಾರೆ, ದುಡ್ಡು ಇಸ್ಕೊಡ್ತಾರೆ, ನಾಳೆ ಬರಲ್ಲ. ಬಟ್ ನಮ್ದು ಹಂಗಿಲ್ಲ, ಫೋನ್ ಮಾಡಿ 24x7 ಫೋನ್ ಎತ್ತೀವಿ, 24 ಗಂಟೆ ಒಳಗೆ ಸರ್ವಿಸ್ ಕೊಡ್ತೀವಿ. 100% ನೀವು ಯಾವುದೇ ನಾವು ಒಂದು ಕಂಪ್ಲೇಂಟ್ನ ನಮ್ಗೆ ಹೇಳಿದ್ರು ಕೂಡ ನಮ್ಗೆ ಆ ಕಂಪ್ಲೇಂಟ್ ಕ್ಲೋಸ್ ಮಾಡೋರ್ಗು ನಮ್ಗೆ ನೆಮ್ಮದಿರಲ್ಲ. ಬಿಕಾಸ್ ಇದು ನನ್ನ ಕಂಪ್ನಿ, ನನ್ನ ಕಸ್ಟಮರ್ ಅಂತ ಬಂದ್ಬಿಟ್ಟಿರುತ್ತೆ. ಸರ್ ನಮ್ಮ ಬ್ರ್ಯಾಂಡ್ ನೇಮ್ ಬಂದ್ಬಿಟ್ಟು ಡಾಕ್ಟರ್ ರಿಪೇರ್ಸ್ ಅಂತೇಳಿ. ನೀವು ಐದರ್ ಫೋನ್ ಮುಖಾಂತರ ಆದರೂ ನಮ್ಮನ್ನ ಎನ್ಕ್ವೈರಿ ಮಾಡ್ಬೋದು, ಇಲ್ಲ ನಮ್ಮ ಸ್ಟೋರ್ಗೆ ಬಂದು ವಿಸಿಟ್ ಮಾಡ್ತೀನಿ ವಿಸಿಟ್ ಮಾಡ್ಬೋದು, ಇಲ್ಲ ದೊಡ್ಡ ದೊಡ್ಡ ಯೂನಿವರ್ಸಿಟಿ ಆಗಲಿ ಮತ್ತು ಫ್ಯಾಕ್ಟ್ರಿಗಳಿಗಾಗಲಿ ಕೊಟೇಶನ್ ಕೊಡೋನು ಕೊಡ್ತೀವಿ. ಸರ್ ನಮ್ಮದು ತುರಹಳ್ಳಿ ಸರ್, ಉತ್ತರಹಳ್ಳಿ ಮೇನ್ ರೋಡಲ್ಲಿ ಪಾದುಕ ಮಂದಿರ ರಸ್ತೆ ಹತ್ರ ಪಾಕಶಾಲ ಹೋಟ್ಲಿದೆ, ಅಲ್ಲಿ ಡೌನ್ ಹಂಗೆ ಬಂದರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲ ನಮ್ದು ಅಂಗಡಿ. ಸರ್ ಎಂಟೈರ್ ಬೆಂಗಳೂರು ನಾವು ಯಾವುದೇ ಸಣ್ಣ ಪುಟ್ಟ ಆರ್ಡ್ರ್ ಇದ್ರೂ ನಾವು ಮಾಡ್ತೀವಿ. ದೊಡ್ಡದು ಬಂದರೆ ಹೋಗೋದು ಅಂತೇನಿಲ್ಲ, ಸಣ್ಣ ಪುಟ್ಟ ಆರ್ಡ್ರ್ ಬಂದು ಮಾಡ್ತೀವಿ. ಬಟ್ ಬೆಂಗಳೂರು ಔಟ್ಸ್ಕರ್ಟ್ಸ್ ಮಾತ್ರ ಯಾವುದೋ ಕಾಲೇಜು ಯೂನಿವರ್ಸಿಟಿ ಫ್ಯಾಕ್ಟ್ರಿ ಮಾತ್ರ ಹೋಗ್ತೀವಿ. ಎಂಟೈರ್ ಬೆಂಗಳೂರು ಯಾವುದೇ ಬಂದರೂ ಹೋಗ್ತೀವಿ ಸರ್.